ಪಾಲಗಾಂವ್ನಲ್ಲಿ ನಡೆದಿರುವಂತಹ ಹಿಂದೂಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಕನ್ನಡಿಗರು ಸೇರಿ ಟೋಟಲ್ 28 ಜನರು ಮರಣವನ್ನ ಹೊಂದಿದ್ದಾರೆ. ಕುಟುಂಬಸ್ಥರಿಗೆ 2 ಮೃತದೇಹಗಳ ಹಸ್ತಾಂತರ ಆಗಿದೆ. ಮಂಜುನಾಥ್ ರಾವ್ ಹಾಗೆ ಭರತ್ ಮೃತದೇಹಗಳ ಹಸ್ತಾಂತರ. ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅಂತಿಮ ದರ್ಶನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಶಿವಮೊಗ್ಗದತ್ತ ಹೊರಟಿದೆ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ. ನೋಡಿ ಎಂಥ ವಿಪರ್ಯಾಸ, ನೋಡಿ ಎಂಥ ಘಟನೆ. ಭಯೋತ್ಪಾದನೆಗೆ ಯಾವ ರೀತಿಯಾಗಿ ಕುಮ್ಮಕ್ಕು ಕೊಡ್ತಾ ಇದೆ ಈ ಪಾಕಿಸ್ತಾನ, ಅದು ಕೂಡ ಕಾಶ್ಮೀರದಲ್ಲಿ ಬಂದು ಹೊಡೆದಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಬಾರ್ಡರ್ ದಾಟಿ ಬರೋಕಲ್ಲ ಎಷ್ಟು ಸಪೋರ್ಟ್ ಮಾಡ್ತಾ ಇರ್ಬೋದು ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಜೊತೆಗೆ ಕಾಶ್ಮೀರದಲ್ಲಿರುವಂತಹ ಅಲ್ಲಿರುವಂತಹ ನಿವಾಸಿಗಳು ಅಷ್ಟೇ, ಇವರಿಗೇನು ಸಹಾಯ ಮಾಡದೆ ಇವರೇನು ಬಾಲ ಬಿಚ್ಚೋಕಾಗತ್ತಾ? ಎಲ್ಲಿಂದೋ ಬಂದ್ಕೊಂಡು ಇಲ್ಲಿ ಬಂದ್ಕೊಂಡು ಬಾಲ ಬಿಚ್ಚೋಕಾಗತ್ತ? ಅವರಿಗೆ ಗೊತ್ತಾಗ್ಬೇಕಪ್ಪ. ಭಯೋತ್ಪಾದಕರಂತ ಹೇಳಿದ್ರೆ ಅಷ್ಟು ನಿಯತ್ತಿಂದಿರೋರು ಕಾಶ್ಮೀರದವರಾದ್ರೆ ಪೊಲೀಸರು ಇನ್ಫಾರ್ಮ್ ಮಾಡಬೇಕು. ಅಂದ್ರೆ ಅವರಿಗೆ ಊಟ ಹಾಕಿ ಅನ್ನ ಹಾಕಿ ಸಾಥ್ ಕೊಟ್ಕೊಂಡು ನಮ್ಮ ಪ್ರವಾಸಿಗರ ದುಡ್ಡು ಬೇರೆ ಯೂಸ್ ಮಾಡಿಕೊಂಡು, ಜೊತೆಗೆ ಸರ್ಕಾರ 1000 ಕೋಟಿ ಕೊಡುತ್ತೆ ಅಭಿವೃದ್ಧಿ ಕಾರ್ಯ ಅಂತ ಕಾಶ್ಮೀರಕ್ಕೆ. ಅವ್ರ ಯೋಗ್ಯತೆಗೆ ಅಷ್ಟು ನಿಯತ್ತಿಲ್ಲ ನೋಡಿ. ಪಾಪ ಈ ದೃಶ್ಯವನ್ನೆಲ್ಲ ನೋಡೋಕ್ಕಾಗತ್ತಾ? ಮನೆಯವರಿಗೆ ಯಾವ ರೀತಿಯಾಗಿ ದುಃಖ ತೃಪ್ತರಾಗಿದ್ದಾರೆ ನೋಡಿ. 3 ವರ್ಷದ ಮಗು ಪಾಪ ಭರತ್ ಭೂಷಣ್ ಅವರದು 3 ವರ್ಷದ ಮಗು. ಇನ್ನೊಂದು ಕಡೆಯಲ್ಲಿ ಮಂಜುನಾಥ್ ಅವರ ಮೃತದೇಹ ಹೋಗ್ತಾ ಇದೆ, ಇನ್ನು ಮನೆ ಕೂಡ ರೀಚ್ ಆಗಿಲ್ಲ. ಶಿವಮೊಗ್ಗ ರೀಚ್ ಆಗಬೇಕು, ಹೋಗ್ತಾ ಇದೆ ಬೆಂಗಳೂರಿಂದ. ಇನ್ನೊಂದು ಕಡೆಯಲ್ಲಿ ಭರತ್ ಭೂಷಣ್ ಅವರ ನಿವಾಸ ಮತ್ತಿಕೆರೆಗೆ ಭರತ್ ಭೂಷಣ್ ಅವರ ಮೃತದೇಹ ಬಂದಿದೆ. ಅವರ ಕುಟುಂಬಸ್ಥರಿಗೆ ಈಗ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಪಾಪ ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ, ದುಃಖ ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಕಡೆಯಲ್ಲಿ ಸಾಗಿ ಹೋಗ್ತಾ ಇದೆ ಮೃತದೇಹ, ಇನ್ನು ಕೂಡ ರೀಚ್ ಆಗಬೇಕು ಶಿವಮೊಗ್ಗಕ್ಕೆ. ಶಿವಮೊಗ್ಗದಲ್ಲಿ ಅವರ ಮನೆಯಲ್ಲೂ ಕೂಡ ನೀರವ ಮೌನ. ಪಾಪ ಈ ಘಟನೆ ಆದಾಗಿಂದ ನಿದ್ದೆ ಕೂಡ ಮಾಡಿಲ್ಲ ಅವರು. ಸಾಕಷ್ಟು ಜನರು ಕೂಡ ಶಿವಮೊಗ್ಗದಲ್ಲಿ ನೆರೆದಿದ್ದಾರೆ. ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಾಯಿತು. ಈಗ ಅವರ ಮೃತದೇಹ ಅವರ ನಿವಾಸದ ಕಡೆ ಹೋಗ್ತಾ ಇದೆ. ಅವರ ಹುಟ್ಟೂರು ಪಾಪ ಅಲ್ಲೇ ಶಿವಮೊಗ್ಗ, ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಅವರು. ಪಾಪ ಮಗ ಸೆಕೆಂಡ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದಿದ್ದಾನೆ. ಸೊ ಈ ಹಿನ್ನೆಲೆಯಲ್ಲಿ ರಜೆ ಸಿಕ್ತು PUC. ಹೆಂಡತಿ ಮಗನ ಜೊತೆ ಪಾಪ ಅವ್ರದ್ದು ಆಸೆ ಅಂತೆ ಮಂಜುನಾಥ್ ರಾವ್ ಅವರದು, ನಾನು ಹಿಮಾಲಯಕ್ಕೆ ಹೋಗ್ಬೇಕು, ಹಾಗೆ ಕಾಶ್ಮೀರಕ್ಕೆ ಹೋಗ್ಬೇಕು, ಜಮ್ಮು ಕಾಶ್ಮೀರಕ್ಕೆ ನೋಡ್ಬೇಕು ಅಂತ ಪಲಾಗಾಂವ್ಗೆ ಹೋಗಿದ್ರು. ಅವರು ರಾಜಸ್ಥಾನಕ್ಕೆ ಹೋಗ್ಬೇಕಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆದ್ರೆ ರಾಜಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ಪಾಪ ಅವರ ಅದೃಷ್ಟ ಕೆಟ್ಟೋಗಿದೆ ನೋಡಿ. ಅವರು ಪಾಲಾಗಾಂವ್ಗೆ ಹೋಗಿದ್ರು, ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು. ಆದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗೋದೇ ಒಂಥರ ಚಂದ, ಅಲ್ಲಿನ ಸ್ವರ್ಗ ಅದು. ಆ ಸ್ವರ್ಗವನ್ನ ನರಕ ಮಾಡಿರುವಂತ ಈ ಹೇಡಿಗಳನ್ನು ಬಿಡಬೇಕಾ? ಕೇವಲ ಸಿಂಧು ನದಿ ನೀರನ್ನ ಬ್ರೇಕ್ ಮಾಡೋದು ಅದು ಇದು ಅಂತಲ್ಲ ಅಲ್ಲ, ಅವರು ಬುಡ ಸಮೇತ ಕಿತ್ತು ಹಾಕಬೇಕು, ಬುಡಕ್ಕೆ ಬೆಂಕಿ ಇಟ್ಟು ಬ್ಲಾಸ್ಟ್ ಮಾಡಬೇಕು. ಜೊತೆಗೆ ಅವರಿಗೆ ಕುಮ್ಮಕ್ ಕೊಟ್ಟಿರುವಂತ ಅಲ್ಲಿನ ನಾಗರಿಕರು ಯಾರಿದ್ದಾರೆ ಅವ್ರನ್ನ ಹುಡುಕಿ ಹೊಡಿಬೇಕು, ಅವ್ರ ಕುಟುಂಬಸ್ಥರನ್ನು ಹೀಗೆ ಹೊಡಿಬೇಕು, ಅವರು ಕಣ್ಣೀರು ಹಾಕಬೇಕು. ಆ ಪಾಪ 3 ವರ್ಷದ ಮಗಿಗೆ ಇನ್ನು ಪ್ರಪಂಚದ ಜ್ಞಾನವೇ ಇಲ್ಲ, ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ತಂದೆ ಏನೋ ನಿದ್ದೆ ಮಾಡಿರುತ್ತೆ ಅಂತ ಅನ್ಕೊಂಡಿದ್ದಾರೆ ಪಾಪ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರ್ಬೋದು, ಮಂಜುನಾಥ್ ಅವರ ಮೃತದೇಹ ಶಿವಮೊಗ್ಗಕ್ಕೆ ಹೋಗ್ತಾ ಇದೆ ಆಂಬ್ಯುಲೆನ್ಸ್ ನಲ್ಲಿ. ಎಂತ ದೃಶ್ಯ ರೀ. ಇನ್ನೊಂದು ಕಡೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪಾಪ ಅವರ ಸಹೋದರ ಅನ್ಸುತ್ತೆ ಭರತ್ ಭೂಷಣ್ ಅವರದು. ಇನ್ನೊಂದು ಕಡೆ ಕನ್ನಡಿಗ ಮಧುಸೂದನ್ ಅವರು ಬೆಂಗಳೂರಿನವರೇ, ಮೂಲತಃ ಅವರು ತಮಿಳುನಾಡು. ಈಗ ತಮಿಳುನಾಡಲ್ಲಿ ಅವರ ಕುಟುಂಬಸ್ಥರಿಗೆ ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಆ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ನೋಡಿ. ಅವರ ಮೃತದೇಹ ತಮಿಳುನಾಡು, ಮಧುಸೂದನ್ ಅವರ ಹುಟ್ಟೂರು. ಏನೇ ಆದ್ರೂ ಕೂಡ ಕೊನೆಗೆ ಹೋಗೋದು ಹುಟ್ಟೂರಿಗೆ. ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅವ್ರ ಹುಟ್ಟೂರು ಒಂದ್ ಕಡೆ ಆದ್ರೆ ಕರ್ಮಭೂಮಿಗಳು ಬೇರೆ ಬೇರೆ ಕಡೆ. ಹುಟ್ಟಿ ಬೆಳೆದ ಊರಿಗೆ ಕೊನೆಗಾಗಿ ಕೊಂಡೊಯ್ಯಲಾಗುತ್ತೆ ಮೃತದೇಹವನ್ನ. ಕೆಲಸ ಮಾಡಿರುವಂತದ್ದು ಬೆಂಗಳೂರಲ್ಲಿ ಜಾಬ್ ಏನೇ ಆಗ್ಲಿ ಕೂಡ ಅವರ ಹುಟ್ಟೂರಿಗೆ ಕೊನೆಯದಾಗಿ ಮೃತದೇಹ ಹೋಗ್ತಾ ಇರುವಂತದ್ದು. ಮಧುಸೂದನ್ ಅವರ ಮೃತದೇಹವನ್ನ ಚೆನ್ನೈಗೆ ಕೊಂಡೊಯ್ಯಲಾಗಿದೆ. ಅಲ್ಲಿನ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಿಕೊಂಡಿದ್ದಾರೆ. ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ 2 ಮೃತದೇಹ ಕನ್ನಡಿಗರದ್ದು. ಒಂದು ಭರತ್ ಭೂಷಣ್ ಅವರದು, ಅವರ ನಿವಾಸ ಮತ್ತಿಕೆರೆ. ಇನ್ನೊಂದು ಮಂಜುನಾಥ್ ರಾವ್ ಅವರ ಹುಟ್ಟೂರು ಶಿವಮೊಗ್ಗ. ಜೊತೆಗೆ ಈಗಾಗಲೇ ಅವರ ಮೃತದೇಹಗಳನ್ನು ಹಸ್ತಾಂತರ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆಯಲ್ಲಿ
ಭೂಷಣ್ ಅವರ ಮೃತದೇಹ ಈಗಾಗಲೇ ತಲುಪಿದೆ. 9 ಗಂಟೆಗೆ ಅವರ ಶಿವಮೊಗ್ಗದಲ್ಲಿ ನಡೆಯಲಿರುವಂತಹ ಅಂತ್ಯ ಸಂಸ್ಕಾರ ರೀಚ್ ಆಗತ್ತಂತೆ. 9 ಗಂಟೆಗೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ನಿವಾಸ. ಅಂತ್ಯ ಸಂಸ್ಕಾರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಶಿವಮೊಗ್ಗದಲ್ಲಿ ನಡೆಯಲಿರುವಂತಹ ಅಂತ್ಯ ಸಂಸ್ಕಾರ ಇದು. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ನಿವಾಸ ಮಂಜುನಾಥ್ ರಾವ್ ಅವರ ಶಿವಮೊಗ್ಗದ ನಿವಾಸಕ್ಕೆ ನೋಡಿ, ಇದು ಭರತ್ ಭೂಷಣ್ ಅವರ ಮತ್ತಿಕೆರೆ ಅವರ ಮನೆ, ಅವರ ಹೆಂಡತಿ. ಇದು ಪಾಪ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರು, ಪಾಪ ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ತನ್ನ ಮಗನ್ನ ಒಂದೊಳ್ಳೆ ಓದಿಸಿ ಒಂದೊಳ್ಳೆ ತನ್ನ ತಂದೆ ತಾರನೇ ಒಂದು ಜವಾಬ್ದಾರಿಯುತ ಮನುಷ್ಯನ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. 3 ವರ್ಷ ಅಷ್ಟೇ ಮಗನಿಗೆ. ಮುಂದೆ ಹೋಗ್ತಿದ್ದಾರೆ. ಸ್ವಲ್ಪ ಜಾಗ ಬಿಡಿ ಸರ್. ಸ್ವಲ್ಪ ಸರ್ ಹೇಳಿ. ಪಂಚಾಯತ್